ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ. ನ್ಯೂಸ್ 5ಗೆ ಸ್ವಾಗತ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿ ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ನಗರದ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಮಾರಂಭವನ್ನು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂಜಿ ಶಿವರಾಮ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಸಂಘದ ಅಧ್ಯಕ್ಷ ಡಾಕ್ಟರ್ ಎಂಜಿ ಶಿವರಾಮ್ ಮಾತನಾಡುತ್ತಾ, ಸಂಘದ ವತಿಯಿಂದ ನಮ್ಮ ಸಂಘದಲ್ಲಿ ಯಾರು ಸದಸ್ಯತ್ವವನ್ನು ಪಡೆದಿರುತ್ತಾರೋ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ಅನುಕೂಲ ಮಾಡಬೇಕೆಂಬ ದೃಷ್ಟಿಯಿಂದ ಸಂಘದ ಸದಸ್ಯರುಗಳಿಗೆ ಸಂಘದ ವತಿಯಿಂದ ಸಾಲವನ್ನು ನೀಡಲಾಗುತ್ತಿದೆ. ಒಂದು ಸಹಕಾರ ಸಂಘ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಸಂಘದಲ್ಲಿ ಎಷ್ಟು ಜನರು ಸದಸ್ಯರಾಗಿದ್ದೀರಿ, ಅವರ ಸಹಕಾರ ಬಹಳ ಮುಖ್ಯವಾಗಿರುತ್ತದೆ ಎಂದರು. ಇದು ಆನ್ಯುವಲ್ ಮೀಟಿಂಗ್, ವಾರ್ಷಿಕ ಸಭೆ ನಮ್ಮದು ಸಂಘದ್ದು. ಕಳೆದ 2-3 ವರ್ಷಗಳಿಂದ ಸಂಘವನ್ನು ರಿವೈವ್ ಮಾಡಿ, ಅಂದರೆ ಮತ್ತೆ ಅದಕ್ಕೆ ಉತ್ತೇಜನ ಕೊಟ್ಟು ನಮ್ಮ ಬೋಧಕೇತರ ಸಿಬ್ಬಂದಿಯವರಿಗೆ ಏನಾದರೂ ಒಂದು ಒಳ್ಳೆ ಉಪಯೋಗ ಆಗುವಂಥ, ಸಹಾಯ ಆಗುವಂಥ ಕೆಲಸ ಮಾಡಬೇಕು ನಮ್ಮ ಸಂಘದ ಕಡೆಯಿಂದ ಅಂತ ನಾವು ಶುರು ಮಾಡಿದಾಗ, ಮೊದಲಿಗೆ ಉಳಿದಿದ್ದು ನಿಮ್ಮಗಳ ಸಲಹೆ ಏನಪ್ಪ ಅಂತಂದರೆ, ಅಟ್ಲೀಸ್ಟ್ ಸ್ವಲ್ಪ ಧನ ಸಹಾಯ, ಸಾಲದ ರೂಪದಲ್ಲಿ ಧನ ಸಹಾಯ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ. ಸೊ ಆಗ ನಮ್ಮ ಹತ್ರ ಕಡಿಮೆ ಬಡ್ಜೆಟ್ ಇತ್ತು ಸಂಘದಲ್ಲಿ. ಅದರಿಂದಾಗಿ 25,000 ಕೊಡೋದು ಅಂತ ಶುರು ಮಾಡಿದ್ವಿ ನಾವು. ಒಬ್ಬರಿಗೆ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ 25,000 ಕೊಡೋದು ಅಂತ 2022-23. ಅವಾಗ ನೀವೆಲ್ಲರೂ ಕೇಳಿದ್ರಿ, ನೆಕ್ಸ್ಟ್ ಇಯರ್ ಬಂದಾಗ, ಸರ್ ಇದು 25,000 ತುಂಬ ಕಡಿಮೆ ಆಯಿತು, ಇದನ್ನೊಂದು ಅಟ್ಲೀಸ್ಟ್ ಅದು ನೀವು 50,000 ಮಾಡಬೇಕು ಅಂತ. ಅವಾಗೇನು ಮಾಡಿದ್ವಿ, ನಮ್ಮ ಸಂಘದಲ್ಲಿದ್ದ ದುಡ್ಡಿನ ಜೊತೆಗೆ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡ್ವಿ. ಈ ಸಂಘಕ್ಕೆ, ಪತ್ತಿನ ಸಹಕಾರ ಸಂಘಕ್ಕೆ 10 ಲಕ್ಷ ರೂಪಾಯಿ ಸಾಲ ತಗೊಂಡು, ಅದೇ ವರ್ಷ ನಾವು ಎಲ್ರಿಗೂ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ 50,000 ಕೊಡುವಂತ ಕೆಲಸ ಮಾಡ್ತಾ ಇದ್ವಿ. ಕಳೆದ ಯಾವಾಗಿದು ಶುರು ಮಾಡಿದ್ದು ಅಂತಂದ್ರೆ ಮಾರ್ಚ್ 2024 ಮಾರ್ಚಿಂದ ನಾವು ಶುರು ಮಾಡಿದ್ವಿ. ಇದರಲ್ಲಿ ಹತ್ತತ್ರ ಈ ವರ್ಷದಲ್ಲೇ 40 ಸದಸ್ಯರಿಗೆ, ಬೋಧಕೇತರ ಸಿಬ್ಬಂದಿಯವರಿಗೆ ನಾವು ಸಾಲನ ಕೊಟ್ಟಿದ್ದೀವಿ. ಮತ್ತು ಹತ್ತತ್ರ 20 ಲಕ್ಷ ರೂಪಾಯಿ ಈಗ ಸದಸ್ಯರ ಮಳೆಯಿದೆ ಸಾಲದ ರೂಪದಲ್ಲಿ. ಏನು ಎಷ್ಟು ಇದಂತಂದ್ರೆ, ಇದು ಕರಾರುವಾಕಾಗಿ ನಡೀತಾ ಇದೆ ಅಂತಂದ್ರೆ, ಸಾಲ ಕೊಡೋದಿರ್ಬೋದು, ಆ ಬಡ್ಡಿ ರೂಪದಲ್ಲಿ, ಮತ್ತೆ ಅದನ್ನ ವಾಪಸ್ಸು ತಗೊಳ್ಳೋದು ತುಂಬಾ ಸುಲಲಿತವಾಗಿ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಲಿಂಕ್ ಟು ನಿಮ್ಮ ಡಾಕ್ಯುಮೆಂಟೇಶನ್, ಸ್ಯಾಲ್ರಿ, ಮತ್ತೆ ನಿಮ್ಮ ಯಾರು ಇದು ಕೊಟ್ಟಿದಾರಲ್ಲ, ಯಾರು ಒಬ್ರು